Lewis. ಸ್ವಾಮಿ ನಿತ್ಯಾನಂದ ಹಾಗೂ ನಟಿ ರಂಜಿತಾ ರಾಸಲೀಲೆ ಟೇಪ್ ಭಾರಿ ಸುದ್ದಿ ಮಾಡಿತ್ತು. ಈ ಟೇಪ್ ಈಗ ನಿತ್ಯಾನಂದನ ಕೊರಳಿಗೆ ಉರುಳಾಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಟೇಪೇ ನಕಲಿ ಅಂತ ಸಾಬೀತುಪಡಿಸಿರೋ ವರದಿಯನ್ನ ನಿತ್ಯ ವಿದೇಶದಿಂದಲೇ ತರಿಸಿದ್ದಾನಂತೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ? ರಾಸಲೀಲೆ ಟೇಪ್ ನಿಜವಾಗ್ಲೂ ಸುಳ್ಳ? ತಿಳಿಯೋಣ ಬನ್ನಿ ಈ ವರದಿ ಮೂಲಕ. ಸ್ವಾಮಿ ನಿತ್ಯಾನಂದ ಅಂದ್ರೆ ಬಿಟ್ಟು ಬಿಡದೆ ನೆನಪಾಗೋದು 2010 ಮಾರ್ಚ್ 3ರಂದು ಮಾಧ್ಯಮಗಳಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ತಿದ್ದ ರಾಸಲೀಲೆಯ ವಿಡಿಯೋ ಚಿತ್ರಗಳು. ತಮಿಳು ನಟಿ ರಂಜಿತಾ ಜೊತೆ ನಿತ್ಯಾನಂದ ನಡೆಸಿದ್ದನೆನ್ನಲಾದ ರಾಸಲೀಲೆಯ ದೃಶ್ಯಗಳು. ಯಾವಾಗ ಸಿಐಡಿ ಪೊಲೀಸರು ಕೋರ್ಟ್ಗೆ ಈ ಸಿಡಿಯನ್ನ ಹಾಜರುಪಡಿಸಿದ್ರೋ ಅದು ನಕಲಿ ಸಿಡಿ ಅನ್ನೋ ವರಾತ ಶುರುವಿಟ್ಕೊಂಡ ನಿತ್ಯಾನಂದ. ಕೊನೆಗೆ ಸಿಡಿಯ ಅಸಲಿಯತ್ತು ತಿಳಿಯೋದಕ್ಕೆ ದೆಹಲಿಯ ಸರ್ಕಾರಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಯಿತು. ರಾಸಲೀಲೆ ಸಿಡಿ ಅಸಲಿ. ಸರ್ಕಾರಿ ವಿಧಿವಿಜ್ಞಾನ ಪ್ರಯೋಗಾಲಯವು ರಾಸಲೀಲೆ ಸಿಡಿ ಅಸಲಿ ಅನ್ನೋ ವರದಿ ಕೊಟ್ಟಿದೆ. ಅದರ ಪ್ರಕರಣ ಇಷ್ಟಕ್ಕೆ ಮುಗಿದು ಹೋಗಲಿಲ್ಲ. ಯಾವಾಗ ಸಿಡಿ ಅಸಲಿ ಅಂತ ಸಿಐಡಿ ಪೊಲೀಸರು ವರದಿ ತಂದ್ರೋ ನಿತ್ಯಾನಂದ ವಿದೇಶಿ ತಜ್ಞರಿಂದ ಸಿಡಿಯನ್ನ ಪರೀಕ್ಷೆ ಮಾಡಿಸಬೇಕು ಅಂತ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ. ಈ ಮನವಿಗೆ ಅಸ್ತು ಸಿಕ್ಕಿತು. ರಾಸಲೀಲೆ ಸಿಡಿ ನಕಲಿ. ರಾಸಲೀಲೆ ಸಿಡಿ ಅಮೆರಿಕದ ಮಿಚಿಗನ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಯಿತು. ಅಲ್ಲಿಂದ ಬಂದ ವರದಿ ಸಿಐಡಿ ಪೊಲೀಸರಿಗೆ ಶಾಕ್ ನೀಡಿತು. ರಾಸಲೀಲೆ ವಿಡಿಯೋ ಸಿಡಿ ಅಸಲಿಯಲ್ಲ, ನಕಲಿ ಅನ್ನೋ ವರದಿ ಅಮೆರಿಕಾದಿಂದ ಬಂತು. ಅಲ್ಲಿನ 4 ಸಂಸ್ಥೆಯ ತಜ್ಞರು ಈ ಸಿಡಿಯನ್ನ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ತಿರುಚಲಾಗಿದೆ ಅಂತ ತಿಳಿಸಿದರು. ಸಿಡಿ ನಕಲಿ ಅನ್ನೋದಕ್ಕೆ ಅಮೆರಿಕ ತಜ್ಞರು 60 ಕಾರಣಗಳನ್ನ ನೀಡಿದ್ದಾರೆ ಅಂತ ನಿತ್ಯಾನಂದ ಹೇಳಿಕೊಂಡಿದ್ದಾನೆ. ಅಲ್ಲದೆ ಈ ವಿಡಿಯೋ ಸುಳ್ಳು ಅನ್ನೋ ವಿಷಯ 54 ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ವರದಿ ಬಂದಿದೆಯಂತೆ. ಇದೆಲ್ಲ ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲದ ವಿಚಾರ. ಆದರೆ ಅಮೆರಿಕ ವಿಧಿವಿಜ್ಞಾನ ನೀಡಿದ್ದ ವರದಿಯನ್ನ ನಿತ್ಯಾನಂದ ಹೈಕೋರ್ಟ್ಗೆ ಕೊಟ್ಟಿದ್ದಾನಂತೆ. ನಿತ್ಯಾನ ಬಿಚ್ಚಿಟ್ಟ ಹೊಸ ಸತ್ಯ. ಆದರೆ ಈಗ ನಿತ್ಯ ಬಿಚ್ಚಿಟ್ಟಿರೋ ಹೊಸ ವರಸೆ ಏನಂದ್ರೆ ಇಡೀ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಸಿಐಡಿ ಪೊಲೀಸರು ನಿತ್ಯಾನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ, ಮಾನಸಿಕವಾಗಿ ಹಿಂಸಿಸಿದ್ದಾರಂತೆ. ಹೇಗಾದರೂ ಪ್ರಕರಣದಲ್ಲಿ ನಿತ್ಯಾನನ್ನ ಸಿಕ್ಕಿಸೋದಕ್ಕೆ ಪೊಲೀಸರು ಯತ್ನಿಸ್ತಾ ಇದ್ದಾರಂತೆ. ಅದಕ್ಕೆಂದೇ ಸಿಐಡಿ ತನಿಖೆ ತನಗಿಷ್ಟ ಇಲ್ಲ ಅಂತ ನಿತ್ಯಾನಂದ ತಿಳಿಸಿದ್ದಾನೆ. So I'm going to ask the court, High Court, asking for CBI investigation. Let the CBI investigate the whole thing. I'll be free. I'll prove my innocence in the investigation itself in one day. ಮುಂದಿನ ವಾರ ನಿತ್ಯಾನಂದ ಹೈಕೋರ್ಟ್ಗೆ ಮನವಿಯೊಂದನ್ನು ಮಾಡಿಕೊಳ್ಳಲಿದ್ದಾನಂತೆ. ಆ ಮನವಿಯಲ್ಲಿ ಸಿಬಿಐ ತನಿಖೆಗೆ ಪ್ರಕರಣ ಒಪ್ಪಿಸುವಂತೆ ಮನವಿ ಮಾಡಿಕೊಳ್ಳುವುದಾಗಿ ನಿತ್ಯಾನಂದ ಹೇಳಿದ್ದಾನೆ. ಒಂದೊಮ್ಮೆ ಸಿಬಿಐ ತನಿಖೆ ಕೈಗೊಂಡಿದ್ದೆ ಆದರೆ ತಾನು ನಿರಪರಾಧಿಯಾಗಿ ಹೊರಬರುತ್ತೇನೆ ಅಂತ ನಿತ್ಯಾನಂದ ವಿಶ್ವಾಸದಿಂದ ಹೇಳಿಕೊಂಡಿದ್ದಾನೆ. ಇನ್ನೊಂದು ಅಚ್ಚರಿ ಏನಂದ್ರೆ ಸಿಬಿಐ ಕೆಲವೇ ಸಮಯದಲ್ಲಿ ತನಿಖೆ ನಡೆಸಿ ನಿತ್ಯಾನಂದನಿಗೆ ಪ್ರಕರಣದಿಂದಲೇ ಕ್ಲೀನ್ ಚಿಟ್ ನೀಡುತ್ತಂತೆ. ಅದು ಹೇಗೆ ಅನ್ನೋದು ಸ್ವಾಮಿ ನಿತ್ಯಾನಂದರೇ ಹೇಳಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕೋರ್ಟ್ ಸಿಬಿಐ ತನಿಖೆಗೆ ಒಪ್ಪುತ್ತಾ ಅನ್ನೋದೇ ಎಲ್ಲರ ಎದುರು ಇರೋ ದೊಡ್ಡ ಪ್ರಶ್ನೆ ಮತ್ತು ಕುತೂಹಲ. ಯಾಕಂದ್ರೆ ನಿತ್ಯಾನ ಆಪ್ತ ವಕೀಲರೇ ಹೇಳೋ ಮಾತೇನಂದ್ರೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ಸಿಬಿಐ ತನಿಖೆಗೆ ಒಪ್ಪಿಗೆ ಕೊಡಲ್ಲ ಅನ್ನೋದು. ನಿತ್ಯಾನಂದನ ತನಿಖೆಯನ್ನ ಸಿಐಡಿಯವರಾದ್ರೂ ನಡೆಸಲಿ ಅಥವಾ ಸಿಬಿಐ ಅವರಾದ್ರೂ ನಡೆಸಲಿ, ಸತ್ಯ ಹೊರಬರಬೇಕಷ್ಟೇ. ಇದು ಇವತ್ತಿನ ಸುವರ್ಣ ಫೋಕಸ್. ಇನ್ನೊಂದು ಕುತೂಹಲಕಾರಿ ಸುದ್ದಿಯೊಂದಿಗೆ ಮತ್ತೆ ನಾಳೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.